Good morning to all. Welcome back to my YouTube channel. I am Smita, working as Assistant Professor of Commerce at Government First Grade College for Women, ತುಮಕೂರು. ಇವತ್ತು ನಾನು ಈ ವಿಡಿಯೋದಲ್ಲಿ ತುಮಕೂರು ಯೂನಿವರ್ಸಿಟಿನಲ್ಲಿ ಬರುವ 4th ಸೆಮಿಸ್ಟರ್ BComನ ಒಂದು ಸಬ್ಜೆಕ್ಟ್ ಆದ ಒಂದು ಕಾರ್ಪೊರೇಟ್ ಅಕೌಂಟಿಂಗ್ನಲ್ಲಿ ಬರೋ ಅಮಾಲ್ಗಮೇಷನ್ ಆಫ್ ಕಂಪನೀಸಲ್ಲಿ ಲೆಡ್ಜರ್ ಅಕೌಂಟ್ಸ್ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಇದ್ದೀನಿ. ಓಕೆ, ಇದರಲ್ಲಿ ಫಸ್ಟು ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರ್ ಆರ್ ಕಂಪನಿ ಅಥವಾ ಸೆಲ್ಲಿಂಗ್ ಕಂಪನಿ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಯಾವ್ಯಾವ ಲೆಡ್ಜರ್ ಅಕೌಂಟ್ಸ್ ಬರುತ್ತೆ ಅಂತೇಳಿ ನೋಡೋಣ. ಸೊ ಇದರಲ್ಲಿ ರಿಯಲೈಸೇಷನ್ ಅಕೌಂಟ್, ದೆನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ದ ಈಕ್ವಿಟಿ ಶೇರ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಆರ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅಂತೇಳಿ ಇನ್ನೊಂದು ಲೆಡ್ಜರ್ ಅಕೌಂಟ್ಸ್ ಬರುತ್ತೆ. ಮತ್ತು ಪ್ರಿಫರೆನ್ಸ್ ಶೇರ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್, ದೆನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್, ದೆನ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಇಷ್ಟು ಲೆಡ್ಜರ್ಸ್ ಬರುತ್ತೆ. ಆದರೆ ಮೇಯ್ನಾಗಿ ನಮಗೆ ಇರ್ತಕ್ಕಂಥದ್ದು ಅಂದರೆ ರಿಯಲೈಸೇಷನ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ದೆನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ನಿಮ್ಮ ಎಕ್ಸಾಮಲ್ಲಿ ಜಸ್ಟ್ ಅವರು ಪ್ರಿಪೇರ್ ದ ಲೆಡ್ಜರ್ ಅಕೌಂಟ್ಸ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರ್ ಆರ್ ಕಂಪನಿ ಅಂತ ಹೇಳಿ ಕೇಳ್ತಾರೆ. ಆವಾಗ ನೀವು ಮೇಯ್ನು ಈ 5 ಅಕೌಂಟನ್ನು ಪ್ರಿಪೇರ್ ಮಾಡಲೇಬೇಕಾಗುತ್ತೆ ನಾವು. ದಟ್ ಈಸ್ ರಿಯಲೈಸೇಷನ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಆ್ಯಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್, ಮತ್ತು ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಆ್ಯಂಡ್ ಬ್ಯಾಂಕ್ ಅಕೌಂಟ್. ಇದೆರಡು ಈ ಅಡಿಷನ್ಸ್ ಬೇಕಾದ್ರೆ ನೀವು ಇದರಲ್ಲಿ ಪ್ರಿಪೇರ್ ಮಾಡಬಹುದು. ಆದರೆ ಮೇಯ್ನಾಗಿ ಈ 5 ಲೆಡ್ಜರ್ ಅಕೌಂಟ್ಸನ್ನು ನಾವು ಪ್ರಿಪೇರ್ ಮಾಡಲೇಬೇಕಾಗುತ್ತೆ. ಸೊ ಈಗ ನೋಡಿ, ಒಂದೊಂದೇ ನೋಡೋಣ. ರಿಯಲೈಸೇಷನ್ ಅಕೌಂಟಲ್ಲಿ ಯಾವ್ಯಾವ ಎಂಟ್ರೀಸನ್ನು ತೊಗೋಬೇಕು ಅಂತ ಹೇಳಿ, ಮತ್ತು ಅದೇ ಥರ ಬೇರೆ ಎಲ್ಲ ಲೆಡ್ಜರ್ ಅಕೌಂಟ್ಸಲ್ಲೂ ಯಾವ ಎಂಟ್ರೀಸ್ ಬರುತ್ತೆ ಅಂತ ಹೇಳಿ. ಸೊ ಫಸ್ಟ್ ಇಲ್ಲಿ ಲೆಡ್ಜರ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಟ್ರಾನ್ಸ್ಫರ್ ಆರ್ ಕಂಪನಿಯಲ್ಲಿ ರಿಯಲೈಸೇಷನ್ ಅಕೌಂಟ್ ಅಂತೇಳಿ ನಾವು ಪ್ರಿಪೇರ್ ಮಾಡ್ತೀವಿ. ದಟ್ ಈಸ್ ಆಲ್ಸೋ ನಾಮಿನಲ್ ಅಕೌಂಟ್ ಅಂತ ಹೇಳ್ತೀವಿ. ಸೊ ನಾಮಿನಲ್ ಅಕೌಂಟ್ ರೂಲ್ಸ್ ನಿಮಗೆ ಗೊತ್ತಿದೆ. ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಆ್ಯಂಡ್ ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಅಂತ ಹೇಳ್ತೀವಿ ನಾವು ಇದರಲ್ಲಿ. ಸೊ ಇಲ್ಲಿ ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ಯಾವಾಗ ಎಂಟ್ರೀಸ್ ಬರ್ಬೋದು ಅಂತ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ. ಫಸ್ಟು ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಆಲ್ ಅಸೆಟ್ಸ್ ನೋಡಿ, ವೇರಿಯಸ್ ಅಸೆಟ್ಸನ್ನು ಬುಕ್ ವ್ಯಾಲ್ಯೂನಲ್ಲಿ ನಾವು ಫಸ್ಟು ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಕ್ಸೆಪ್ಟ್ ಕ್ಯಾಶ್ ಅಂತ ಹೇಳಿ ತೊಗೊಂಡಿದ್ದೀನಿ ನಾನಿಲ್ಲಿ. ಆ್ಯಕ್ಚುಲಿ ಕ್ಯಾಶ್ ಅನ್ನೋದೇನಿದೆ ನಮ್ಮ ಪ್ರಾಬ್ಲಮಲ್ಲಿ ಯಾವ ರೀತಿ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಟೈಮು ನಾವು ಕ್ಯಾಶನ್ನು ಸಹ ಟ್ರಾನ್ಸ್ಫರ್ ಮಾಡ್ಬೋದು, ಆದರೆ ಮ್ಯಾಕ್ಸಿಮಮ್ ಕೇಸಸಲ್ಲಿ ನಾವು ಕ್ಯಾಶನ್ನು ಟ್ರಾನ್ಸ್ಫರ್ ಮಾಡೋದಿಲ್ಲ. ಹಾಗಾಗಿ ನಾನಿಲ್ಲಿ ಎಕ್ಸೆಪ್ಟ್ ಕ್ಯಾಶ್ ಅಂತ ಹೇಳಿದ್ದೀನಿ. ಸೊ ಯಾವ ಸಂದರ್ಭದಲ್ಲಿ ನಾವು ಕ್ಯಾಶನ್ನು ಇಲ್ಲಿ ತೊಗೊಳೋದಿಲ್ಲ ಅಂದರೆ, ಇನ್ ಕೇಸ್ ನೋಡಿ ನಿಮ್ಮ ಪ್ರಾಬ್ಲಮಲ್ಲಿ ಇನ್ ಕೇಸ್ ದಟ್ ಈಸ್ ಇಫ್ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ಅಟ್ ಬ್ಯಾಂಕ್ ಆರ್ ನಾಟ್ ಟೇಕನ್ ಓವರ್ ಬೈ ಟ್ರಾನ್ಸ್ಫರಿ ಕಂಪನಿ ಆರ್ ಪರ್ಚೇಸಿಂಗ್ ಕಂಪನಿ, ದೆನ್ ಇಟ್ ಶುಡ್ ನಾಟ್ ಬಿ ಟ್ರಾನ್ಸ್ಫರ್ ಟು ರಿಯಲೈಸೇಷನ್ ಅಕೌಂಟ್. ನೋಡಿ, ಆಗ ನಾವು ಕ್ಯಾಶ್ ಇನ್ ಹ್ಯಾಂಡ್ ಏನಿದೆ ಅಥವಾ ಬ್ಯಾಂಕ್ ಅಂತ ಏನು ಕೊಡ್ತಾರೆ ಅದನ್ನು ಟೇಕನ್ ಓವರ್ ಮಾಡದೇ ಇದ್ದರೆ, ಪರ್ಚೇಸಿಂಗ್ ಕಂಪನಿಯವರು ಟೇಕನ್ ಓವರ್ ಮಾಡದೇ ಇದ್ದರೆ, ಆಗ ನಾವು ಇಲ್ಲಿ ರಿಯಲೈಸೇಷನ್ ಅಕೌಂಟ್ಗೆ ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡೋದಿಲ್ಲ. ಬಟ್ ಅದರ್ವೈಸ್ ನಾವು ಅದನ್ನು ಎಲ್ಲಿ ತೊಗೊತೀವಿ ಅಂದರೆ, ಲಾಸ್ಟಲ್ಲಿ ನಾವು ಏನು ಕ್ಯಾಶ್ ಅಥವಾ ಬ್ಯಾಂಕ್ ಅಕೌಂಟ್ ಅಂತೇಳಿ ಪ್ರಿಪೇರ್ ಮಾಡ್ತೀವಲ್ಲ, ಅಲ್ಲಿ ಓಪನಿಂಗ್ ಎಂಟ್ರೀಸ್ ಅಂತ ಹೇಳಿ ಓಪನಿಂಗ್ ಎಂಟ್ರಿನಲ್ಲಿ ತೋರಿಸ್ತೀವಿ ನಾವು ಅದನ್ನು. ಹಾಗಾಗಿ ನಾನಿಲ್ಲಿ ಎಕ್ಸೆಪ್ಟ್ ಕ್ಯಾಶ್ ಅಂತ ಹೇಳಿದೆ, ಬಟ್ ನಿಮ್ಮ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಟೈಮು ನಾವು ಅದನ್ನು ಇನ್ಕ್ಲೂಡ್ ಮಾಡೋ ಸಹ ತೊಗೋಬೋದು ಅದನ್ನು. ಅಂದರೆ ಇಲ್ಲಿ ನೋಡಿ, ವೇರಿಯಸ್ ಅಸೆಟ್ಸ್ ಅಕೌಂಟ್, ಯಾಕೆಂದರೆ ಇಲ್ಲಿ ಯಾಕೆ ವೇರಿಯಸ್ ಅಸೆಟ್ಸ್ ಅಕೌಂಟ್ ಅಂತ ಹೇಳಿದೆ ಅಂದರೆ, ನಿಮ್ಮ ಪ್ರಾಬ್ಲಮ್ ನೋಡ್ಕೊಳ್ಳಿ ಅಲ್ಲಿ ಏನೇನು ಅಸೆಟ್ಸ್ ಇದೆ ಅಂತ ಹೇಳಿ. ಜನರಲ್ ಆಗಿ ನಿಮಗೆ ಗೊತ್ತಿದ್ದಂಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇರ್ಬೋದು, ಅಥವಾ ಮಿಷನರಿ ಇರ್ಬೋದು, ಆರ್ ಫರ್ನಿಚರ್ ಇರ್ಬೋದು, ಅಥವಾ ಗುಡ್ವಿಲ್ ಇರ್ಬೋದು, ಅಥವಾ ಸ್ಟಾಕು, ಡೆಟಾರ್ಸು, ಏನೇನಿರುತ್ತೆ ನೋಡ್ಕೊಳ್ಳಿ. ನಿಮ್ಮ ಪ್ರಾಬ್ಲಮಲ್ಲಿ ಯಾವ ಅಸೆಟ್ಸ್ ಇದೆ ನೋಡ್ಕೊಳ್ಳಿ. ಆ ಅಸೆಟ್ಸನ್ನು ನಾವು ಇಲ್ಲಿ ಬುಕ್ ವ್ಯಾಲ್ಯೂನಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ನೆಕ್ಸ್ಟು ಯಾವ್ದು ತೊಗೊತೀವಿ ಅಂದರೆ, ಟು ಬ್ಯಾಂಕ್ ಅಕೌಂಟ್ ಅಂತ ಇದೆ. ದಟ್ ಈಸ್ ಎಕ್ಸ್ಪೆನ್ಸಸ್ ಇಫ್ ದ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಟ್ರಾನ್ಸ್ಫರ್ ಆರ್ ಕಂಪನಿ. ಸೊ ಈ ಬ್ಯಾಂಕ್ ಅಕೌಂಟ್ ಯಾವಾಗ ತೊಗೊತೀವಿ ನಾವು ಅಂದರೆ, ಇಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್. ಸೊ ಆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಇರುತ್ತಲ್ಲ, ಅದನ್ನು ಟ್ರಾನ್ಸ್ಫರ್ ಆರ್ ಕಂಪನಿಯವರು ಕೊಟ್ಟರೆ ಮಾತ್ರ, ಅವ್ರು ಪೇ ಮಾಡಿದ್ರೆ ಮಾತ್ರ ಇಲ್ಲಿ
ನಾವು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ. ಸೊ ದಟ್ ಈಸ್ ಎಕ್ಸ್ಪೆನ್ಸಸ್ ಪೈಡ್ ಬೈ ಟ್ರಾನ್ಸ್ಫರರ್ ಕಂಪನಿ ಅಂತ ಹೇಳಿ ಅಮೌಂಟ್ ತೊಗೊತೀವಿ. ಇನ್ ಕೇಸ್ ಇದನ್ನು ಟ್ರಾನ್ಸ್ಫರರ್ ಕಂಪನಿಯವ್ರು ಪೇ ಮಾಡಿಲ್ಲ, ಪರ್ಚೇಸಿಂಗ್ ಕಂಪನಿಯವ್ರು ಪೇ ಮಾಡಿದ್ದಾರೆ ಅಂದರೆ ಆವಾಗ ನಾವಿಲ್ಲಿ ಜರ್ನಲ್ ಎಂಟ್ರಿ, ಅದು ಜರ್ನಲ್ ಎಂಟ್ರಿನಲ್ಲಿ ಅಲ್ಲಿ ತೊಗೊತೀವಿ, ಯಾರು ಪರ್ಚೇಸಿಂಗ್ ಕಂಪನಿನಲ್ಲಿ ತೊಗೊತೀವಿ. ಆಗ ನಾವು ರಿಯಲೈಸೇಷನ್ ಅಕೌಂಟಲ್ಲಿ ತೊಗೊಳ್ಳೋದಿಲ್ಲ. ಹಾಗಾಗಿ ನಾನು ನಿಮ್ಗೆ ಏನು ಹೇಳಿದೆ, ಬ್ಯಾಂಕ್ ಅಕೌಂಟ್ ಇಫ್ ದಿ ಓನ್ಲಿ ಎಕ್ಸ್ಪೆನ್ಸಸ್ ಇಸ್ ಪೇಯ್ಡ್ ಬೈ ಟ್ರಾನ್ಸ್ಫರರ್ ಕಂಪನಿ. ಸೊ ಟ್ರಾನ್ಸ್ಫರರ್ ಕಂಪನಿಯವರು, ಸೆಲ್ಲಿಂಗ್ ಕಂಪನಿಯವರು ರಿಯಲೈಸೇಷನ್ ಎಕ್ಸ್ಪೆನ್ಸಸನ್ನು ಪೇ ಮಾಡಿದರೆ ಮಾತ್ರ ಇಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ ತೋರಿಸಿ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ಅಮೌಂಟ್ ಎಷ್ಟು ಪೇ ಮಾಡಿರ್ತಾರೆ ಆ ಅಮೌಂಟನ್ನು ಇಲ್ಲಿ ತಗೊಳ್ಳಿ. ಸೊ ದ ನೆಕ್ಸ್ಟು ಬ್ಯಾಂಕ್ ಅಕೌಂಟ್ ಅಗೈನ್ ಇದರಲ್ಲಿ ಲೈಬಲಿಟೀಸ್ ಪೇಯ್ಡ್ ಅಂತ ಇದೆ. ಅಂದರೆ ಇನ್ ಕೇಸ್ ಏನಾಗುತ್ತೆ, ಕೆಲವು ಲೈಬಲಿಟೀಸನ್ನು ಇವರು ನಮ್ಮ ಏನು ಪರ್ಚೇಸಿಂಗ್ ಕಂಪನಿಯವರು ಟೇಕನ್ ಓವರ್ ಮಾಡಿರೋದಿಲ್ಲ. ಎಲ್ಲ ಲೈಬಿಲಿಟೀಸನ್ನು ಅವರು ಟೇಕನ್ ಓವರ್ ಮಾಡಬೇಕು ಅಂತ ಏನಿಲ್ಲ. ಕೆಲವು ಲೈಬಿಲಿಟೀಸನ್ನು ಎಕ್ಸೆಪ್ಟ್ ಅಂತ ಹೇಳ್ತಾರೆ, ಅದನ್ನು ಬಿಟ್ಟಿರ್ತಾರೆ, ಅವರು ಟೇಕನ್ ಓವರ್ ಮಾಡಿರೋದಿಲ್ಲ. ಸೊ ಟೇಕನ್ ಓವರ್ ಮಾಡಿಲ್ಲ ಅಂತಂದರೆ ಇವರು ಇಲ್ಲಿ, ಏಕೆಂದರೆ ಕಂಪನಿಯಲ್ಲಿ ಅಮಾಲ್ಗಮೇಷನಲ್ಲಿ ಏನಾಗುತ್ತೆ, ಎರಡು ಕಂಪನಿಯಲ್ಲಿ ಲಿಕ್ವಿಡೇಟ್ ಆಗುತ್ತೆ. ಸೊ ಲಿಕ್ವಿಡೇಟ್ ಆಗ್ತಿದೆ ಅಂದಾಗ ಲೈಬಿಲಿಟೀಸನ್ನು ಅವರು ಪರ್ಚೇಸಿಂಗ್ ಕಂಪನಿಯವರು ಎಲ್ಲ ಲೈಬಿಲಿಟೀಸನ್ನು ಅವರು ಟೇಕನ್ ಓವರ್ ಮಾಡಬೇಕು. ಇನ್ ಕೇಸ್ ಎಕ್ಸೆಪ್ಟ್ ಅಂತೇಳಿ ಕೊಡ್ತಾರೆ, ಎಕ್ಸೆಪ್ಟ್ ಕ್ರೆಡಿಟಾರ್ಸ್ ಅಂತನೋ ಅಥವಾ ಇನ್ಯಾವುದೋ ಒಂದು ಯಾವುದೋ ಒಂದು ಲೈಬಿಲಿಟೀಸನ್ನು ಅವರು ಟೇಕನ್ ಓವರ್ ಮಾಡಿರೋದಿಲ್ಲ. ಸೊ ಟೇಕನ್ ಓವರ್ ಮಾಡಿಲ್ಲದೆ ಇದ್ದಾಗ ನಾವಿಲ್ಲಿ ಏನು ಮಾಡ್ತೀವಿ, ಆ ಲೈಬಿಲಿಟೀಸನ್ನು ಅವ್ರಿಗೆ ಸೆಟಲ್ ಮಾಡಬೇಕು. ಅಂದರೆ ಅವ್ರಿಗೇನಿದೆ ಆ ಕನ್ಸರ್ನ್ಡ್ ಏನು ಲೈಬಿಲಿಟೀಸ್ ಏನಿದೆ, ಲೈಬಿಲಿಟೀಸನ್ನು ನಾವು ಪೇ ಮಾಡಿ, ಆ ಕನ್ಸರ್ನ್ ಓನರ್ಸ್ಗೆ ನಾವು ಅದನ್ನು ಪೇ ಮಾಡಿ ಸೆಟಲ್ ಮಾಡಬೇಕಾಗತ್ತೆ. ಹಾಗಾಗಿ ಯಾವ ಲೈಬಿಲಿಟೀಸ್ ಟೇಕನ್ ಓವರ್ ಆಗಿರೋದಿಲ್ಲ ಅದನ್ನು ನಾವಿಲ್ಲಿ ಟು ಬ್ಯಾಂಕ್ ಅಕೌಂಟ್ ಅಂತ ತೊಗೊಂಡು ಅವ್ರಿಗೆ ಏನಿದೆ ಅಮೌಂಟನ್ನು ನಾವಿಲ್ಲಿ ಪೇ ಮಾಡ್ತೀವಿ. ದೆನ್ ನೆಕ್ಸ್ಟ್ ಬಂದು, ಸೊ ನೆಕ್ಸ್ಟ್ ಯಾವ ಲೆಡ್ಜರ್ ಅಕೌಂಟ್ ಇದರಲ್ಲಿ ಯಾವ ಎಂಟ್ರಿ ಪೋಸ್ಟ್ ಮಾಡ್ತೀವಿ ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ಅಂದರೆ ಇಲ್ಲಿ ಪ್ರೀಮಿಯಮ್ ನೋಡಿ, ಇಲ್ಲೇನು ಅಂದರೆ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟು ಇದನ್ನು ನಾವು ಯಾವಾಗ ಬರುತ್ತೆ ಅಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕು. ಏಕೆಂದರೆ ಇಲ್ಲಿ ರಿಯಲೈಸೇಷನ್ ಅಕೌಂಟನ್ನು ನಾವು ಮೊದಲೇ ಕ್ಲೋಸ್ ಮಾಡಬಾರ್ದು. ರಿಯಲೈಸೇಷನ್ ಅಕೌಂಟಲ್ಲಿ ಏನೇನಿದೆ ಎಂಟ್ರೀಸನ್ನು ನಾವು ಏನೇನು ಎಂಟ್ರೀಸ್ ಬರುತ್ತೆ ಅದೆಲ್ಲ ಫಸ್ಟು ನಾವು ಟ್ರಾನ್ಸ್ಫರ್ ಮಾಡಿ ದೆನ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ನಾವು ಸಪ್ರೇಟಾಗಿ ಪ್ರಿಪೇರ್ ಮಾಡ್ತೀವಿ. ಸೊ ಪ್ರಿಪೇರ್ ಮಾಡಿದಾಗ ಆಗ ನಮಗೆ ಇಲ್ಲಿ ಏನಾದರೂ ಇನ್ ಕೇಸ್ ಪ್ರೀಮಿಯಮಲ್ಲಿ ಅವರು ಪೇ ಆಗಿದ್ದರೆ ಅದನ್ನು ನಾವಿಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಆಗ ನಾವು ಅದನ್ನು ಆ ಎಂಟ್ರಿ ಅಲ್ಲಿ ಏನು ನಮಗೆ ಸಿಗುತ್ತೆ, ಬ್ಯಾಲೆನ್ಸಿಂಗ್ ಎಂಟ್ರಿ ಸಿಗುತ್ತಲ್ಲ, ಬ್ಯಾಲೆನ್ಸ್ ಎಂಟ್ರಿ, ಸೊ ಬ್ಯಾಲೆನ್ಸಿಂಗ್ ಫಿಗರ್ ಸಿಗುತ್ತಲ್ಲ ನಮಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಿದಾಗ, ಸೊ ಆ ಎಂಟ್ರಿನ ನಾನಿಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ಇದನ್ನು ಅಷ್ಟೇ ಮೇ ಬಿ ಇದ್ರು ಬಂದರೆ ಬರ್ಬೋದು ಅಥವಾ ಇಲ್ಲದೇ ಇದ್ರಿಲ್ಲ. ಇನ್ ಕೇಸ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಏನಿದೆಯೋ ಅದು ಹಾಗೆ ಪೂರ್ತಿಯಾಗಿ ಬ್ಯಾಲೆನ್ಸ್ ಆದರೆ ಸೆಟ್ಲ್ ಆದರೆ ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಪ್ರೀಮಿಯಮ್ ಅಂತೇಳಿ ತೊಗೊಳ್ಳೋಬೇಕಾದ ಅವಶ್ಯಕತೆ ಏನಿರೋದಿಲ್ಲ. ಇದೂ ನಮ್ಮ ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ದೆನ್ ನೆಕ್ಸ್ಟ್ ಯಾವ್ದು ಬರುತ್ತೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಇನ್ ಕೇಸ್ ಪ್ರಾಫಿಟ್ ಬಂದರೆ ಅದು ನೋಡ್ಕೊಳ್ಳಿ. ನಿಮ್ಮ ಪ್ರಾಬ್ಲಮಲ್ಲಿ ನಿಮ್ಮ ಇಲ್ಲಿ ಏನು ಕ್ರೆಡಿಟ್ ಸೈಡ್ ತೊಗೊತೀರಲ್ಲ, ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದ್ದು ಡೆಬಿಟ್ ಸೈಡ್ ಕಡಿಮೆ ಆದರೆ ಅಪ್ ಟು ದಿಸ್ ಏನಿದೆ ಇಲ್ಲಿವರೆಗೂ ನಾವು ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ವರೆಗೂ ಏನೆಲ್ಲ ಒಂದು ಡೆಬಿಟ್ ಸೈಡ್ ಬರುತ್ತೆ ಅಷ್ಟನ್ನೆಲ್ಲ ನಾವು ಇಲ್ಲಿ ಲೆಸ್ ಮಾಡಿದ್ರೆ ಇನ್ನು ರಿಮೈನಿಂಗ್ ಏನು ಬರುತ್ತೆ ಅದನ್ನು ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದೆನ್ ನೆಕ್ಸ್ಟು ಕ್ರೆಡಿಟ್ ಸೈಡಲ್ಲಿ ಏನು ಬರುತ್ತೆ ನೋಡೋಣ. ಸೊ ಕ್ರೆಡಿಟ್ ಸೈಡಲ್ಲಿ ಎಗೈನ್ ಎಲ್ಲ ಲೈಬಿಲಿಟೀಸನ್ನು ನಾವಿಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಬುಕ್ ವ್ಯಾಲ್ಯೂಸಲ್ಲಿ ಇನ್ಕ್ಲೂಡಿಂಗ್ ಡಿಬೆಂಚರ್ಸನ್ನು ನಾವು ಇಲ್ಲಿ ತೊಗೊಂಡು ಟ್ರಾನ್ಸ್ಫರ್ ಮಾಡಬೇಕಾಗಿ ಬರುತ್ತೆ. ದೆನ್ ನೆಕ್ಸ್ಟು ಇನ್ಯಾವ ಎಂಟ್ರಿ ಬರುತ್ತೆ ಅಂದರೆ ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕ್ ಅಕೌಂಟ್, ದಟ್ ಈಸ್ ಅಸೆಟ್ಸ್ ಸೋಲ್ಡ್ ವಿಚ್ ಆರ್ ನಾಟ್ ಟೇಕನ್ ಓವರ್. ಬಟ್ ಅಗೇನ್ ಇಲ್ಲಿ ಕೆಲವು ಅಸೆಟ್ಸನ್ನು ಪರ್ಚೇಸಿಂಗ್ ಕಂಪನಿಯವರು ಟೇಕನ್ ಓವರ್ ಮಾಡೋದಿಲ್ಲ. ಸೊ ಟೇಕನ್ ಓವರ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಆ ಅಸೆಟ್ಸನ್ನು ನಾವು ಸೇಲ್ ಮಾಡಬೇಕಾಗಿ ಬರುತ್ತೆ. ಏಕೆಂದರೆ ಇಲ್ಲಿ ಕಂಪನಿ ಲಿಕ್ವಿಡೇಟ್ ಆದಂಥ ಒಂದು ಸಂದರ್ಭದಲ್ಲಿ ಅವ್ರು ಏನೆಲ್ಲ ಅಸೆಟ್ಸ್ ಇರುತ್ತೆ ಅಥವಾ ಏನೆಲ್ಲ ಲೈಬಿಲಿಟೀಸ್ ಇರುತ್ತೆ ಅವ್ರು ಎಲ್ಲವನ್ನು ಸೆಟ್ಲ್ ಮಾಡಬೇಕು ಅವರು. ಅಂದರೆ ಇಲ್ಲಿ ಅಸೆಟ್ಸ್ ಟೇಕನ್ ಓವರ್ ಆಗಿಲ್ಲ ಅಂತಂದರೆ ನಾವು ಅದನ್ನು ಸೇಲ್ ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ಅದನ್ನು ನಾವು ಇಲ್ಲಿ ಬೈ ಬ್ಯಾಂಕ್ ಅಕೌಂಟ್, ದಟ್ ಈಸ್ ಅದಕ್ಕೆ ನಾನು ಇಲ್ಲಿ ಬ್ರಾಕೆಟಲ್ಲಿ ತೋರಿಸಿದ್ದೀನಿ ನೋಡಿ, ಅಸೆಟ್ಸ್ ಸೋಲ್ಡ್ ವಿಚ್ ಆರ್ ನಾಟ್ ಟೇಕನ್ ಓವರ್ ಅಂತೇಳಿ. ದೆನ್ ನೆಕ್ಸ್ಟ್
ಇನ್ಯಾವ ಇದರಲ್ಲಿ ಎಂಟ್ರಿಯನ್ನು ನಾವು ತೊಗೊತೀವಿ ಅಂದರೆ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್, ದಟ್ ಈಸ್ ಪರ್ಚೇಸಿಂಗ್ ಇದು ಪಿ ಸಿ ಡ್ಯೂ ಅವ್ರದ್ದು ಏನಿರುತ್ತೆ ಪರ್ಚೇಸ್ ಕನ್ಸಿಡರೇಷನ್. ಸೊ ಪರ್ಚೇಸ್ ಕನ್ಸಿಡರೇಷನ್ದು ಏನು ನಾವು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಆ ಅಮೌಂಟನ್ನು ನಾವಿಲ್ಲಿ ತೊಗೊತೀವಿ. ಹಾಗಾಗಿ ಇಲ್ಲಿ ಎಲ್ಲ ಒಂದು ಪ್ರಾಬ್ಲಮ್ಸಲ್ಲೂ ಕಾಮನ್ ಆಗಿ ಈ ಏನು ಅಸೆಟ್ಸನ್ನು ಟ್ರಾನ್ಸ್ಫರ್ ಮಾಡ್ತೀವಿ ಮತ್ತು ಲಯಬಿಲಿಟೀಸನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ಈ ಪರ್ಚೇಸ್ ಕನ್ಸಿಡರೇಷನು ಅಷ್ಟೇ ನೋಡಿ, ಎಲ್ಲ ಪ್ರಾಬ್ಲಮಲ್ಲೂ ಕಂಪಲ್ಸರಿ ಈ ಎಂಟ್ರೀಸ್ ಬಂದೇ ಬರುತ್ತೆ ನಮಗೆ. ಯಾಕೆಂದರೆ ಪರ್ಚೇಸ್ ಕನ್ಸಿಡರೇಷನಲ್ಲಿ ಕಂಪನಿ ಲಿಕ್ವಿಡೇಟ್ ಆದಾಗ ಪರ್ಚೇಸ್ ಕನ್ಸಿಡರೇಷನ್ ಇದ್ದೇ ಇರುತ್ತೆ. ಹಾಗಾಗಿ ಇದು ಈ ಟ್ರಾನ್ಸ್ಫರಿ ಕಂಪನಿಯಲ್ಲಿ ಪರ್ಚೇಸ್ ಕನ್ಸಿಡರೇಷನ್ 100% ಎಲ್ಲ ಒಂದು ಲೆಡ್ಜರ್ ಅಕೌಂಟ್ಸಲ್ಲೂ ಬರುತ್ತೆ. ಮತ್ತು ಅಸೆಟ್ಸು ಅಷ್ಟೇ, ಎಲ್ಲದರಲ್ಲೂ ನಾವು ಅಸೆಟ್ಸನ್ನು ಟ್ರಾನ್ಸ್ಫರ್ ಮಾಡ್ತೀವಿ, ಅದೇ ರೀತಿ ಲೈಬಿಲಿಟೀಸನ್ನು ಸಹ ಟ್ರಾನ್ಸ್ಫರ್ ಮಾಡ್ತೀವಿ. ಆದರೆ ನಾನಿಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಏನು ಎಂಟ್ರೀಸ್ ಏನು ಪೋಸ್ಟಿಂಗ್ ಮಾಡಿದ್ದೀನಿ ನಾನು ನಿಮಗೆ, ಇದೆಲ್ಲ ಒಂದು ಇಮ್ಯಾಜಿನರಿ ಅಷ್ಟೇ. ಇದು ಈ ಎಂಟ್ರೀಸ್ ಇಷ್ಟು ಎಂಟ್ರೀಸ್ ಬರುತ್ತೆ ಅಂಥೇಳಿ ಮ್ಯಾಕ್ಸಿಮಮ್ ನಾನು ಕವರ್ ಮಾಡಿದ್ದೀನಿ. ಇದಕ್ಕಿಂತ ಮೇ ಬಿ 1 or 2 ಎಂಟ್ರೀಸ್ ಹೆಚ್ಚಿಗೆ ಬರ್ಬೋದು. ಆದರೆ ಇಲ್ಲಿ ಎಲ್ಲ ಎಂಟ್ರೀಸು ಬರಬೇಕು ಅಂತೇನಿಲ್ಲ. ಇಲ್ಲಿ ನೋಡಿ, ಇನ್ ಕೇಸ್ ಲಯಬಿಲಿಟೀಸ್ ಏನಾದರೂ ಅವ್ರು ಪೇ ಮಾಡದೇ ಇದ್ದರೆ ಈ ಎಂಟ್ರಿನೂ ನಿಮ್ಗೆ ಬರಬೇಕು ಅಂತ ಏನಿಲ್ಲ. ಇದನ್ನು ಅಷ್ಟೇ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ನೋಡಿ, ಇದನ್ನು ನಾನು ನಿಮ್ಗೆ ಏನು ಹೇಳಿದೆ ಅಂದರೆ ಆ ರಿಯಲೈಸೇಷನ್ ಅಕೌಂಟನ್ನು ನಾವಿಲ್ಲಿ ಏನು ಪ್ರಿಪೇರ್ ಮಾಡ್ತೀವಿ. ಸೊ ಪ್ರಿಪೇರ್ ಮಾಡಿದಂಥ ಸಂದರ್ಭದಲ್ಲಿ ನಾವಿಲ್ಲಿ ಪೂರ್ತಿಯಾಗಿ ಅದನ್ನು ನಾವಿಲ್ಲಿ ಟೋಟಲ್ ಮಾಡಬಾರ್ದು. ಏಕೆಂದರೆ ಇಲ್ಲಿ ಪೂರ್ತಿಯಾಗಿ ಟೋಟಲ್ ಮಾಡಿಬಿಟ್ರೆ ಈ ಏನಿದೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ದು ನಮಗೆ ಅದು ಟ್ರಾನ್ಸ್ಫರೇ ಮಾಡದೆ ನಾವು ಟೋಟಲ್ ಮಾಡಿಬಿಡ್ತೀವಿ, ಅವಾಗ ತಪ್ಪಾಗುತ್ತೆ. ಹಾಗಾಗಿ ರಿಯಲೈಸೇಷನ್ ಅಕೌಂಟಲ್ಲಿ ಏನೇನಿದೆ ಎಲ್ಲವನ್ನು ಫಸ್ಟು ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಅದಾದಮೇಲೆ ಅದು ಹಂಗೇ ಅದನ್ನು ಫುಲ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆಲೇ ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಆಗ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರನ್ನು ನೋಡ್ಕೊಳ್ಳಿ ಎಷ್ಟು ಏನು ಬಂದಿದೆ ಅಂತೇಳಿ. ಸೊ ನಿಮ್ಮ ಕ್ರೆಡಿಟ್ ಸೈಡಲ್ಲಿ ಏನಾದರೂ ನಾವು ಕ್ರೆಡಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ರಿಯಲೈಸೇಷನ್ ಅಕೌಂಟ್ ಅಂತಲೇ ತೊಗೊತೀವಿ ನಾವು. ಸೊ ಅಲ್ಲಿ ಡೆಬಿಟ್ ಸೈಡ್ ಟೋಟಲ್ ಮಾಡಿ, ಇದು ಕ್ರೆಡಿಟ್ ಸೈಡಲ್ಲಿ ನಾವು ರಿಯಲೈಸೇಷನ್ ಅಕೌಂಟ್ ಅಂತ ಏನು ತೊಗೊಂಡಿದ್ರೆ ಅದನ್ನು ನಾವು ಇಲ್ಲಿ ಡೆಬಿಟಲ್ಲಿ, ಯಾಕೆಂದರೆ ಇಲ್ಲಿ ಕ್ರಾಸ್ ಎಂಟ್ರೀಸ್ ಇದು ಒಂದು ಕಡೆ ಕ್ರೆಡಿಟ್ ಆಗಿದರೆ ಇಲ್ಲಿ ಡೆಬಿಟ್ ಆಗುತ್ತೆ, ಅಲ್ಲಿ ಡೆಬಿಟ್ ಆಗಿದರೆ ಇಲ್ಲಿ ಕ್ರೆಡಿಟ್ ಆಗುತ್ತೆ. ಆ ರೀತಿ ಏನು ನಮ್ಮ ಡಬಲ್ ಎಂಟ್ರಿ ಪ್ರಿನ್ಸಿಪಲ್ ನಾವೇನು ಸಿಸ್ಟಮಲ್ಲಿ ಡಬಲ್ ಎಂಟ್ರಿ ಪ್ರಿನ್ಸಿಪಲ್ ಏನು ತೊಗೊತೀವಿ ಆ ಥರ ಎಂಟ್ರೀಸನ್ನು ನಾವು ಇಲ್ಲಿ ಪೋಸ್ಟಿಂಗ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನೀವೇನು ಮಾಡಿ, ಸೊ ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಿ. ಮ್ಯಾಕ್ಸಿಮಮ್ ಕೆಲವು ಟೈಮ್ ಅದು ಟ್ಯಾಲಿ ಆಗುತ್ತೆ. ಸೊ ಟ್ಯಾಲಿ ಆದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಎಂಟ್ರಿ ಬರೋದಿಲ್ಲ. ಇನ್ ಕೇಸ್ ಟ್ಯಾಲಿ ಆಗದೆ ಇದ್ದರೆ ಆಗ ಅಲ್ಲಿ ಕ್ರೆಡಿಟ್ ಸೈಡಲ್ಲಿ ನಾವು ಏನು ನಮ್ಮ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಕ್ರೆಡಿಟ್ ಸೈಡಲ್ಲಿ ನಾವು ಇಲ್ಲಿ ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದ್ರಿಂದ ರಿಯಲೈಸೇಷನ್ ಅಕೌಂಟ್ ಅಂತೇಳಿ ತೊಗೊಂಡಿರ್ತೀವಿ. ಹಾಗಾಗಿ ಇಲ್ಲಿ ಡೆಬಿಟ್ ಸೈಡಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತೇಳಿ ಅದು ಪ್ರೀಮಿಯಮಲ್ಲಿ ಏನಾದರೂ ಪೇ ಆದರೆ ನಾವಿಲ್ಲಿ ಎಂಟ್ರಿನ ತೊಗೊಂಡು ಆಮೇಲೆ ಈ ಎಂಟ್ರೀಸ್ ಎಂಟೈರ್ ಲೆಡ್ಜರ್ ಅಕೌಂಟ್ ರಿಯಲೈಸೇಷನ್ ಅಕೌಂಟನ್ನು ಇಲ್ಲಿ ಕ್ಲೋಸ್ ಮಾಡ್ತೀವಿ. ದೆನ್ ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ತೊಗೊಂಡೆ, ಏನಿದು ಲಾಸ್. ಇನ್ ಕೇಸ್ ಲಾಸ್ ಬಂದರೆ ನಾವಿಲ್ಲಿ ಡೆಬಿಟ್ ಏನು ಟೋಟಲ್ ಮಾಡಿರ್ತೀವಲ್ಲ, ಸೊ ಡೆಬಿಟ್ ಸೈಡು ಟೋಟಲ್ ಜಾಸ್ತಿ ಇದೆ, ಸೊ ಕ್ರೆಡಿಟ್ ಸೈಡೇ ನಮಗೆ ಕಡಿಮೆ ಇದೆ ಅಮೌಂಟ್ ಅಂತ ಏನಾದರೂ ಇದ್ದರೆ ಆಗ ನಮಗೆ ಡಿಫ್ರೆನ್ಸ್ ಏನು ಬರುತ್ತೆ ಅದನ್ನು ನಾವು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದರೆ ಇಲ್ಲಿ ಪ್ರಾಬ್ಲಮಲ್ಲಿ ನಿಮಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಸಾಮಾನ್ಯ ಲಾಸ್ ಬರ್ಬೋದು ಅಥವಾ ಪ್ರಾಫಿಟ್ ಬರ್ಬೋದು, ಎರಡೂ ಬರೋಕ್ಕೆ ಚಾನ್ಸ್ ಇಲ್ಲ. ಬಟ್ ಇಲ್ಲಿ ನಾನು ಫಾರ್ಮೇಟ್ ಆದ್ದರಿಂದ ಇಲ್ಲಿ ಎರಡನ್ನು ತೋರಿಸಿದ್ದೀನಿ. ಟೋಟಲನ್ನು ಮಾಡಿ ನಿಮ್ಮ ರಿಯಲೈಸೇಷನ್ ಅಕೌಂಟನ್ನು ಟೋಟಲ್ ಮಾಡಿ. ಸೊ ನಿಮಗೆ ಇನ್ ಕೇಸ್ ಡೆಬಿಟ್ ಸೈಡ್ ಟೋಟಲ್ ಜಾಸ್ತಿ ಬಂದಿದೆ ಅಂದರೆ ಆಗ ಇಲ್ಲಿ ಅಪ್ ಟು ದಿಸ್ ಏನಿದೆ ಕ್ರೆಡಿಟ್ ಸೈಡಲ್ಲಿ ಬರ್ತಕ್ಕಂಥ ಎಲ್ಲ ಅಮೌಂಟನ್ನು ಲೆಸ್ ಮಾಡಿ, ಸೊ ಡಿಫ್ರೆನ್ಸನ್ನ ನಾವು ಲಾಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಆಗ ಈಕ್ವಿಟಿ ಅದನ್ನು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇನ್ ಕೇಸು ನಮಗೆ ಇಲ್ಲಿ ಕ್ರೆಡಿಟ್ ಸೈಡ್ ಟೋಟಲನ್ನು ಮಾಡಿದಾಗ ಕ್ರೆಡಿಟ್ ಸೈಡೇ ಟೋಟಲ್ ಜಾಸ್ತಿ ಬಂದು ಡೆಬಿಟ್ ಸೈಡಲ್ಲಿ ಇರ್ತಕ್ಕಂಥ ಅಮೌಂಟ್ಸ್ ನಮಗೆ ಕಡಿಮೆ ಬಂತು ಅಂದರೆ ಅದನ್ನು ನಾವು ಏನು ಪ್ರಾಫಿಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ ಆಲ್ಸೋ ಟ್ರಾನ್ಸ್ಫರ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ಇಷ್ಟು ರಿಯಲೈಸೇಷನ್ ಅಕೌಂಟಲ್ಲಿ ಬರ್ತಕ್ಕಂಥ ಒಂದು ಪಾಸಿಬಲ್ ಎಂಟ್ರೀಸ್. ನಿಮ್ಮ ಎಕ್ಸಾಮಲ್ಲಿ ಮ್ಯಾಕ್ಸಿಮಮ್ ನಾನು ಕವರ್ ಮಾಡಿದ್ದೀನಿ, ಎಕ್ಸಾಮಲ್ಲಿ ಬರ್ತಕ್ಕಂಥ ಮ್ಯಾಕ್ಸಿಮಮ್ ಎಂಟ್ರೀಸ್ ಕವರ್ ಮಾಡಿದ್ದೀನಿ. ಈ ಎಂಟ್ರೀಸು ನಿಮಗೆ ಬಂದರೆ ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು ನಿಮಗೆ. ಬಟ್ ಓನ್ಲಿ ಇಟ್ ಈಸ್ ಯಾವ್ಯಾವ ಬರುತ್ತೆ ಅಂತ ಒಂದು ಪಾಸಿಬಲ್ ಎಂಟ್ರೀಸನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನಿಮಗೆ ಫಾರ್ಮೇಟ್ ಅಷ್ಟೇ ಇದು. ಸೊ
ಸೊ ದೆನ್ ನೆಕ್ಸ್ಟು ನೋಡಿ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ನೆಕ್ಸ್ಟ್ ಲೆಡ್ಜರ್ ಅಕೌಂಟ್. ಸೊ ಇದರಲ್ಲಿ ಏನೇನು ಬರುತ್ತೆ ಅಂತೇಳಿ ನೋಡೋಣ. ಸೊ ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಫಸ್ಟು ನಾವಿಲ್ಲಿ ತೊಗೋಬೇಕಾದ್ರೆ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ತೊಗೊಳ್ಳಿ. ಅಂದರೆ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಇರುತ್ತೆ ನೋಡಿ, ನಿಮ್ಮ ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡಿ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ಇದೆ ಪ್ರಿಫರೆನ್ಸ್ ಶೇರಲ್ಲಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿ, ಅದನ್ನು ನಾವು ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ದೆನ್ ನೆಕ್ಸ್ಟು ಅದಾದಮೇಲೆ ನಾವಿಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಅಂತ ಇದೆ. ಅಂದರೆ ಇಲ್ಲೇನಪ್ಪ ಅಂದರೆ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನನ್ನು ನಾವು ಯಾವ ರೀತಿ ಪೇ ಮಾಡಿರ್ತೀವಿ ಅಂದರೆ, ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೆ ನಾವು ಏನೆಲ್ಲ ಕೊಟ್ಬಿಟ್ಟು ಅವ್ರದ್ದನ್ನು ಅಕೌಂಟನ್ನು ಸೆಟ್ಲ್ ಮಾಡಿದ್ದೀವಿ ಅಂತ ಹೇಳಿ. ಹಾಗಾಗಿ ಇಲ್ಲಿ ಅವರಿಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್. ಅಂದರೆ ಇಲ್ಲಿ ಯಾಕೆ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಅಂತ ತೊಗೊಂಡಿದ್ದೀವಿ ಅಂದರೆ, ಇಟ್ ಈಸ್ ಪೇಯ್ಡ್ ಬೈ ಪರ್ಚೇಸಿಂಗ್ ಕಂಪನಿ ಆ ಟ್ರಾನ್ಸ್ಫರಿ ಕಂಪನಿ ಅವರು ನಮಗೆ ಪೇ ಮಾಡೋದ್ರಿಂದ ನಾವು ಜಸ್ಟ್ ಡೆಬಿಟ್ ಸೈಡಲ್ಲಿ ಪ್ರಿಫರೆನ್ಸ್ ಶೇರ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಅಂತೇಳಿ ತೊಗೊತೀವಿ. ಮತ್ತು ಅವರು ಕ್ಯಾಶಲ್ಲೂ ಕೊಟ್ಟಿದ್ರೆ, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸನ್ನು ಸೆಟ್ಲ್ ಮಾಡ್ಬೇಕಾದ್ರೆ ಕ್ಯಾಶಲ್ಲೂ ಕೊಟ್ಟಿದ್ರೆ, ಸೊ ಕ್ಯಾಶನ್ನು ತೊಗೊತೀವಿ. ದೆನ್ ಅಗೇನ್ ರಿಯಲೈಸೇಷನ್ ಅಕೌಂಟ್ ಇದೇನೆಂದರೆ ಇಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಇದು. ಇಲ್ಲೂ ಅಷ್ಟೇ ನೋಡಿ, ಎರಡೂ ಬರೋದಿಲ್ಲ. ಇಲ್ಲೂ ನಾನು ರಿಯಲೈಸೇಷನ್ ಅಕೌಂಟ್ ಪ್ರೀಮಿಯಮ್ ಅಂತೇಳಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತೇಳಿ ತೋರಿಸಿದ್ದೀನಿ. ಸೊ ಎರಡೂ ಬರೋದಿಲ್ಲ. ನೀವು ಟೋಟಲನ್ನು ತೊಗೊಳ್ಳಿ, ಅಮೌಂಟ್ ಎಷ್ಟು ಕೊಟ್ಟಿರ್ತಾರೆ ಪ್ರಾಬ್ಲಮನ್ನು ತೊಗೊಳ್ಳಿ. ಇನ್ ಕೇಸ್ ಕ್ರೆಡಿಟ್ ಸೈಡು ಟೋಟಲ್ ಜಾಸ್ತಿ ಇದೆ ಅಂತಂದರೆ ಡಿಫ್ರೆನ್ಸ್ ಬಂದು ಡೆಬಿಟ್ ಸೈಡಲ್ಲಿ ರಿಯಲೈಸೇಷನ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಇಲ್ಲಿ ತೊಗೊತೀವಿ. ಇನ್ ಕೇಸ್ ಡೆಬಿಟ್ ಸೈಡ್ ಟೋಟಲ್ ಮಾಡಿದಾಗ ಡೆಬಿಟ್ ಸೈಡೇ ಟೋಟಲ್ ಜಾಸ್ತಿ ಇದೆ ಅಂದಾಗ ನಾವು ಅದನ್ನು ಎಗೈನ್ ಇಲ್ಲಿ ಟ್ಯಾಲಿ ಮಾಡಬೇಕಾದ್ರೆ ಏನು ಅಮೌಂಟನ್ನು ನಾವು ಕ್ರೆಡಿಟ್ ಸೈಡಲ್ಲಿ ಏನಿದೆ ಎಲ್ಲವನ್ನು ಲೆಸ್ ಮಾಡಿದಾಗ ಏನು ಬರುತ್ತೆ, ಅದು ಬ್ಯಾಲೆನ್ಸಿಂಗ್ ಫಿಗರ್. ದಟ್ ಇಸ್ ಯಾವಾಗ ಅದನ್ನು ಪ್ರೀಮಿಯಮಲ್ಲಿ ಕೊಟ್ಟಿರ್ತೀವಿ. ಸೊ ಆ ಬ್ಯಾಲೆನ್ಸಿಂಗ್ ಫಿಗರನ್ನು ನಿಮ್ಮ ಕ್ರೆಡಿಟ್ ಸೈಡಲ್ಲಿ ಬಂದರೆ ಅದನ್ನು ನಾವು ಪ್ರೀಮಿಯಮ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅದನ್ನು ನಾವು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಲ್ಲೂ ಅಷ್ಟೇ, ಇಲ್ಲೂ ಬರ್ತಕ್ಕಂಥ ಬ್ಯಾಲೆನ್ಸನ್ನು ಸಹ ನಾವು ರಿಯಲೈಸೇಷನ್ ಅಕೌಂಟ್ಗೆ ನಾವಿಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗಾಗಿನೇ ನಾನು ನಿಮ್ಗೆ ಹೇಳಿದ್ದು, ಫಸ್ಟ್ ನೀವು ರಿಯಲೈಸೇಷನ್ ಅಕೌಂಟನ್ನು ಏನು ಪ್ರಿಪೇರ್ ಮಾಡ್ತೀರಿ ಅದನ್ನು ಕ್ಲೋಸ್ ಮಾಡೋಕ್ಕೆ ಹೋಗ್ಬಿಡಿ. ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಿ. ಇಲ್ಲೇನು ಒನ್ ಟೈಮ್ ಫುಲ್ ಟ್ಯಾಲಿ ಆಗೋಗುತ್ತೆ. ಅದು ಇಲ್ಲೇನು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಇದೆ ಮತ್ತು ಇಲ್ಲಿ ಅವ್ರಿಗೇನು PCಯನ್ನು ಸೆಟ್ಲ್ ಮಾಡಬೇಕಾದ್ರೆ ಪ್ರಿಫರೆನ್ಸ್ ಶೇರಲ್ಲಿ ಏನು ಕೊಟ್ಟಿರ್ತೀವಿ ಅಥವಾ ಕ್ಯಾಶಲ್ಲಿ ಏನು ಕೊಟ್ಟಿರ್ತೀವಿ ಆ ಎಂಟ್ರಿ ಟ್ಯಾಲಿ ಆಗೋಗುತ್ತೆ. ಆವಾಗ ಇದು ಏನೋ ರಿಯಲೈಸೇಷನ್ ಅಕೌಂಟ್ ಬ್ಯಾಲೆನ್ಸಿಂಗ್ ಫಿಗರ್ ಬರೋದೇ ಇಲ್ಲ. ಬಟ್ ಕೆಲವು ಸಂದರ್ಭದಲ್ಲಿ ಕೆಲವು ಪ್ರಾಬ್ಲಮ್ಸಲ್ಲಿ ಬರ್ಬೋದು ಇದು. ಹಾಗಾಗಿ ನಿಮ್ಮ ಪ್ರಾಬ್ಲಮಲ್ಲಿ ಯಾವ ಥರ ಕೊಟ್ಟಿರ್ತಾರೆ ಆ ಬೇಸ್ ಮೇಲೆ ನಾವು ಇದನ್ನು ಈ ಅಕೌಂಟನ್ನು ಟ್ಯಾಲಿ ಮಾಡಬೇಕಾಗುತ್ತೆ. ಅಲ್ಲಿಗೆ ಫಸ್ಟ್ ರಿಯಲೈಸೇಷನ್ ಅಕೌಂಟ್ ಆಯಿತು, ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಆಯಿತು. ದೆನ್ ನೆಕ್ಸ್ಟ್ ಇಲ್ಲಿ ಲೆಡ್ಜರ್ ಅಕೌಂಟ್ಸ್ ಯಾವ್ದು ಬರುತ್ತೆ ಅಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಹೇಳಿ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ಫಸ್ಟ್ ಏನು ಮಾಡಿ, ಎಲ್ಲವನ್ನು ನೀವು ಈ ಫಿಕ್ಟಿಷಿಯಸ್ ಅಸೆಟ್ ಅಂತ ಹೇಳ್ತೀವಿ. ಸೊ ಆ ಫಿಕ್ಟಿಷಿಯಸ್ ಅಸೆಟ್ಸ್ ಏನಿದೆ, ಸೊ ಎಲ್ಲ ಫಿಕ್ಟಿಷಿಯಸ್ ಅಸೆಟ್ಸನ್ನು ನೀವು ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಿ. ನಿಮ್ಮ ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ, ಫಿಕ್ಟಿಷಿಯಸ್ ಅಸೆಟ್ ಇದ್ದರೆ ಟ್ರಾನ್ಸ್ಫರ್ ಮಾಡಿ, ಇಲ್ಲ ಅಂದರೆ ಟ್ರಾನ್ಸ್ಫರ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ನಾನು ಇಲ್ಲಿ ಪಾಸಿಬಲ್ ಎಂಟ್ರೀಸ್ ತೋರಿಸಿದ್ದೀನಿ ನಿಮಗೆ. ಇನ್ ಕೇಸ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಇದ್ದರೆ ಅದನ್ನು ಟ್ರಾನ್ಸ್ಫರ್ ಮಾಡಿ. ಇನ್ ಕೇಸ್ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ ಆ್ಯಂಡ್ ಡಿಬೆಂಚರ್ಸ್ ಏನಾದರೂ ಡಿಸ್ಕೌಂಟ್ ಇದ್ದರೆ, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಇದ್ದರೆ ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿ. ಅಥವಾ ನೀವು P&L ಅಕೌಂಟ್ ಎಂಟ್ರಿ ಇದ್ದರೂ ಸಹ ನಾವು ಅದನ್ನು ತೊಗೋಬೋದು ಇಲ್ಲಿ. ದೆನ್ ನೆಕ್ಸ್ಟ್ ನಾನು ಅಂಡರ್ ರೈಟಿಂಗ್ ಕಮಿಷನ್ ತೊಗೊಂಡಿದ್ದೀನಿ. ಸೊ ಅಂಡರ್ ರೈಟಿಂಗ್ ಕಮಿಷನ್ ಏನಾದರೂ ನಿಮ್ಮ ಪ್ರಾಬ್ಲಮಲ್ಲಿದ್ದರೆ ಅದನ್ನು ಸಹ ಟ್ರಾನ್ಸ್ಫರ್ ಮಾಡಿ. ಅಥವಾ ಇನ್ಯಾವುದೇ ಫಿಕ್ಟಿಷಿಯಸ್ ಅಸೆಟ್ ನಿಮ್ಮ ಪ್ರಾಬ್ಲಮಲ್ಲಿ ಕೊಟ್ಟಿದ್ದರೆ ಅದೆಲ್ಲವನ್ನು ಸಹ ಇಲ್ಲಿ ಟ್ರಾನ್ಸ್ಫರ್ ಮಾಡಿ. ದೆನ್ ನೆಕ್ಸ್ಟು ಯಾವ ಎಂಟ್ರಿ ಬರುತ್ತೆ ಅಂದರೆ ಇಲ್ಲಿ ಈಕ್ವಿಟಿ ಶೇರ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅಂತೇಳಿ. ಸೊ ಇಲ್ಲಿ ಈಕ್ವಿಟಿ ಶೇರ್ಸ್ ಇನ್ ಪರ್ಚೇಸ್ ಅಂದರೆ ಇಲ್ಲಿ ಪರ್ಚೇಸಿಂಗ್ ಕಂಪನಿಯವರು ಅದನ್ನು ಕೊಡೋದ್ರಿಂದ ಅವ್ರು ನಮಗಿಲ್ಲಿ ನಾನಿಲ್ಲಿ ಈಕ್ವಿಟಿ ಶೇರ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅಂತೇಳಿ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ PC ಇಲ್ಲಿ ಪರ್ಚೇಸಿಂಗ್ ಕಂಪನಿಯವರು ನಮಗೆ ಎಷ್ಟು ಕೊಟ್ಟು ನಮಗೆ ಸೆಟ್ಲ್ ಮಾಡಿರ್ತಾರಲ್ಲ ಆ ಎಂಟ್ರಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಪರ್ಚೇಸಿಂಗ್ ಕಂಪನಿಯವರು ಏನು ಈಕ್ವಿಟಿ ಶೇರಲ್ಲಿ ನಮ್ಗೆ ಎಷ್ಟು ಕೊಟ್ಟಿರ್ತಾರೆ ಅದನ್ನು ನಾನು ತೊಗೊತೀನಿ. ಮತ್ತು ಇಲ್ಲಿ ಕ್ಯಾಶಲ್ಲಿ ಏನು ಕೊಟ್ಟಿರ್ತಾರೆ, ಸೊ ಕ್ಯಾಶಲ್ಲಿ ಕೊಟ್ಟಿರೋದನ್ನು ಸಹ ನಾವಿಲ್ಲಿ ತೊಗೊತೀನಿ.
ದೆನ್ ನೆಕ್ಸ್ಟು ರಿಯಲೈಸೇಷನ್ ಅಕೌಂಟ್. ನಿಮ್ಗೆ ಆಲ್ರೆಡಿ ಹೇಳಿದೆ ಏನು, ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿದಾಗ ನಾವು ಯಾವ ಎಂಟ್ರಿ ಲಾಸ್ ಬಂದಿದ್ರೆ ಇನ್ ಕೇಸ್ ರಿಯಲೈಸೇಷನ್ ಅಕೌಂಟ್ ಅಂತೇಳಿ, ಯಾಕೆಂದರೆ ನಾವು ರಿಯಲೈಸೇಷನ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡಲ್ಲಿ ತೊಗೊಂಡಿರ್ತೀವಿ, ಹಾಗಾಗಿ ಇದನ್ನು ನಾವು ಇಲ್ಲಿ ತೊಗೊಂಡಾಗ ಡೆಬಿಟ್ ಸೈಡಲ್ಲಿ ರಿಯಲೈಸೇಷನ್ ಅಕೌಂಟ್ ಅಂತೇಳಿ ಲಾಸ್ ಅಂತ ಹೇಳಿ ಟ್ರಾನ್ಸ್ಫರ್ ಮಾಡ್ತೀವಿ. ದೆನ್ ನೆಕ್ಸ್ಟು ನಿಮ್ಮ ಕ್ರೆಡಿಟ್ ಸೈಡಲ್ಲಿ ಏನು ಬರುತ್ತೆ, ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ನೋಡಿ, ಇದು ಬ್ಯಾಲೆನ್ಸ್ ಶೀಟಲ್ಲಿ ನೋಡ್ಕೊಳ್ಳಿ. ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿತ್ತು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟು ಅದನ್ನು ನಾನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ದೆನ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿತ್ತು ನಾನು ಅದನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ದೆನ್ ನೆಕ್ಸ್ಟು ಇನ್ ಕೇಸ್ ಪ್ರಾಫಿಟ್ ಬಂದಿದ್ದರೆ ಅದನ್ನು ನಾವು ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ದೀನಿ. ಇಲ್ಲೂ ಅಷ್ಟೇ, ಇದು ಓನ್ಲಿ ಇದು ಇಮ್ಯಾಜಿನರಿ. ನಿಮಗೆ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಎರಡು ಸೈಡು ಬರೋಲ್ಲ, ಪ್ರಾಫಿಟ್ಟು ಲಾಸು ಎರಡೂ ಬರೋದಕ್ಕೆ ಸಾಧ್ಯ ಇಲ್ಲ. ಪ್ರಾಫಿಟ್ ಬಂದರೆ ಅದನ್ನು ಕ್ರೆಡಿಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡಿ, ಲಾಸ್ ಬಂದರೆ ಅದನ್ನು ಡೆಬಿಟ್ ಸೈಡಿಗೆ ನೀವು ಟ್ರಾನ್ಸ್ಫರ್ ಮಾಡಿ. ಯಾಕೆಂದರೆ ಈ ಕ್ಯಾಶ್ ಏನಿದೆ ಕೆಲವು ಟೈಮ್ ಬ್ಯಾಲೆನ್ಸಿಂಗ್ ಫಿಗರ್ ಬರುತ್ತೆ, ಹಾಗಾಗಿ ನಿಮ್ಮ ಪ್ರಾಬ್ಲಮಲ್ಲಿ ನೋಡ್ಕೊಳ್ಳಿ. ನಿಮ್ಮ ಪ್ರಾಬ್ಲಮಲ್ಲಿ ಏನೇನೆಲ್ಲ ಎಂಟ್ರೀಸ್ ಕೊಟ್ಟಿದ್ದಾರೆ ಆ ಬೇಸ್ ಮೇಲೆ ನಾವು ಇದನ್ನು ಸಹ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ನೋಡಿ, ಪಾಸಿಬಲ್ ಎಂಟ್ರೀಸ್ ಎಷ್ಟು ಬರುತ್ತೆ, ಫಸ್ಟು ಎಲ್ಲ ಫಿಕ್ಟಿಷಿಯಸ್ ಅಸೆಟ್ಸನ್ನು ಟ್ರಾನ್ಸ್ಫರ್ ಮಾಡಿ, ಆಮೇಲೆ ಇಲ್ಲಿ ಬುಕ್ ವ್ಯಾಲ್ಯೂಸಲ್ಲಿ ಅಂದರೆ ಬ್ಯಾಲೆನ್ಸ್ ಶೀಟಲ್ಲಿ ಏನಿತ್ತು ಅದನ್ನೆಲ್ಲ ನಾನು ಇಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಇನ್ ಕೇಸ್ P&L ಅಕೌಂಟ್ ಇದ್ರೂ ಸಹ ಅದನ್ನು ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮತ್ತು ಇಲ್ಲಿ PC ನೋಡಿ, ಪರ್ಚೇಸ್ ಕನ್ಸಿಡರೇಷನನ್ನು ಯಾವ ರೀತಿ ಇವರಿಗೆ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಕೊಟ್ಟಿದ್ದಾರೆ ಅದನ್ನು ನಾನು ತೊಗೊತೀನಿ. ಬಟ್ ಕ್ಯಾಶಲ್ಲಿ ಕೊಟ್ಟಿದ್ರೆ ಕ್ಯಾಶನ್ನು ಸಹ ಇಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ದೆನ್ ನೆಕ್ಸ್ಟ್ ಒಂದು ಈಕ್ವಿಟಿ ಶೇರ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಅಂತೇಳಿ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಇದೇನಂದರೆ ಜಸ್ಟ್ ಸುಮ್ಮನೆ ಒಂದು ನಾಮಿನಲ್ ಸೇಕ್ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ ಅಷ್ಟೇ. ಇಲ್ಲೇನಂದರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಅಂದರೆ ಈಕ್ವಿಟಿ ಶೇರ್ಸ್ಗೆ ಏನೆಲ್ಲ ಕೊಟ್ಟಿದ್ದಾರೆ, ಪರ್ಚೇಸಿಂಗ್ ಕಂಪನಿಯವರು ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ಎಂಟ್ರಿ ತೋರಿಸ್ತೀವಿ ಅಷ್ಟೇ ನಾವಿಲ್ಲಿ. ಅಂದರೆ ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅವರಿಗೆ ಈಕ್ವಿಟಿ ಶೇರ್ಸಲ್ಲಿ ಕೊಟ್ಟಿರೋದು ಮತ್ತು ಕ್ಯಾಶಲ್ಲಿ ಕೊಟ್ಟಿರೋದು ಎರಡೂ ಟೋಟಲನ್ನು ನಾವಿಲ್ಲಿ ತೊಗೊತೀವಿ. ಮತ್ತು ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್ ಅಂತ ಹೇಳಿ ಅವ್ರಿಗೆ ಏನನ್ನ ಈಕ್ವಿಟಿ ಶೇರ್ ಮತ್ತು ಕ್ಯಾಶಲ್ಲಿ ಕೊಟ್ಟಿರೋದನ್ನು ಸೆಟ್ಲ್ ಮಾಡಿರೋದನ್ನು ಇಲ್ಲಿ ತೊಗೊತೀವಿ. ಮತ್ತು ಇಲ್ಲಿ ಡೆಬಿಟ್ ಸೈಡಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥವ್ರು ಯಾರು, ಪರ್ಚೇಸಿಂಗ್ ಕಂಪನಿಯವರು, ಟ್ರಾನ್ಸ್ಫರಿ ಕಂಪನಿಯವರು, ಹಾಗಾಗಿ ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಅಂತೇಳಿ ತೊಗೊತೀವಿ ನಾವಿಲ್ಲಿ. ದೆನ್ ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ ಇನ್ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ನೋಡಿ, ಇದನ್ನು ಅಷ್ಟೇ ನಾವು ಇಲ್ಲಿನೂ ಯಾವ ಎಂಟ್ರಿ ತೊಗೊತೀವಿ ಅಂದರೆ ಬೈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಏನೆಲ್ಲ ಕೊಟ್ಟು ನಾವು ಸೆಟ್ಲ್ ಮಾಡಿದ್ದಾರೆ. ಪರ್ಚೇಸಿಂಗ್ ಕಂಪನಿಯವರು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪ್ರಿಫರೆನ್ಸ್ ಶೇರಲ್ಲಿ ಅಥವಾ ಕ್ಯಾಶಲ್ಲಿ ಏನೆಲ್ಲ ಕೊಟ್ಟು ಅವರಿಗೆ ಸೆಟ್ಲ್ ಮಾಡಿದ್ದಾರೆ ಅದನ್ನು ನಾವಿಲ್ಲಿ ಕ್ರೆಡಿಟ್ ಸೈಡಲ್ಲಿ ತೊಗೊತೀವಿ. ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಅಂತೇಳಿ ಜಸ್ಟ್ ಬ್ಯಾಲೆನ್ಸಿಂಗ್ ಫಿಗರ್ ಇಲ್ಲೇನು ಟೋಟಲ್ ತೊಗೊತೀವಿ ಅದನ್ನು ನಾವಿಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಬ್ಯಾಲೆನ್ಸಿಂಗ್ ಫಿಗರನ್ನು ನಾವಿಲ್ಲಿ ತೊಗೊತೀವಿ. ಸೊ ನೆಕ್ಸ್ಟ್ ಲೆಡ್ಜರ್ ಅಕೌಂಟ್ಸ್ ಯಾವ್ದು ಬರುತ್ತೆ ಅಂದರೆ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಆರ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್ ಅಂತ ಹೇಳಿ ನೆಕ್ಸ್ಟ್ ಲೆಡ್ಜರ್ ಅಕೌಂಟನ್ನು ನಾವಿಲ್ಲಿ ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ನಾವು ಡೆಬಿಟ್ ಸೈಡಲ್ಲಿ ಏನು ತೊಗೊತೀವಿ ಅಂದರೆ ರಿಯಲೈಸೇಷನ್ ಅಕೌಂಟ್, ದಟ್ ಈಸ್ ಪರ್ಚೇಸ್ ಕನ್ಸಿಡರೇಷನ್. ಈ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಿಗೆ ಸೆಟ್ಲ್ ಆಗಿತ್ತು ಅದನ್ನು ನಾವು ಕಂಪಲ್ಸರಿಯಾಗಿ ರಿಯಲೈಸೇಷನ್ ಅಕೌಂಟನ್ನು ಕ್ರೆಡಿಟ್ ಸೈಡಲ್ಲಿ ತೊಗೊಂಡಿರ್ತೀವಿ. ನಾನು ಅದನ್ನು ಇಲ್ಲಿ ಡೆಬಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ನಾವು ಇಲ್ಲಿ. ದೆನ್ ನೆಕ್ಸ್ಟು ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಏನೇನು ಬರುತ್ತೆ ಅಂದರೆ ಅದನ್ನು ನೀವು ಪರ್ಚೇಸ್ ಕನ್ಸಿಡರೇಷನನ್ನು ಯಾವ ರೀತಿ ಸೆಟ್ಲ್ ಮಾಡಿದ್ದೀರಾ, ಅಂದರೆ ಯಾವ ರೀತಿ ಕೊಟ್ಟಿದ್ದೀರಾ, ಯಾವ ರೀತಿ ಪೇಮೆಂಟ್ ಮಾಡಿದ್ದೀರಾ. ಹಾಗಾಗಿ ಇಲ್ಲಿ ಬೈ ಪ್ರಿಫರೆನ್ಸ್ ಶೇರ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್, ಸೊ ಪ್ರಿಫರೆನ್ಸ್ ಶೇರಲ್ಲಿ ಕೊಟ್ಟಿದ್ರೆ ಆ ಎಂಟ್ರಿ ತೊಗೊತೀವಿ. ದೆನ್ ಈಕ್ವಿಟಿ ಶೇರ್ ಇನ್ ಪರ್ಚೇಸಿಂಗ್ ಕಂಪನಿ ಅಕೌಂಟ್, ಸೊ ಈಕ್ವಿಟಿ ಶೇರಲ್ಲಿ ಕೊಟ್ಟಿದ್ರೆ ಅದನ್ನು ತೊಗೊತೀವಿ. ದೆನ್ ನೆಕ್ಸ್ಟು ಕ್ಯಾಶ್ ಅಕೌಂಟ್, ಸೊ ಕ್ಯಾಶಲ್ಲಿ ಕೊಟ್ಟಿದ್ರೆ ಅದನ್ನು ತೊಗೊತೀವಿ. ದೆನ್ ಇದನ್ನು ಜಸ್ಟು ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡ್ತೀವಿ. ನೋಡಿ, ಇದು ಈಸಿ. ಇದು ನೀವೇನು ಪರ್ಚೇಸಿಂಗ್ ಕಂಪನಿ ಅಕೌಂಟಲ್ಲಿ ಅಥವಾ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಅಥವಾ ಪರ್ಚೇಸಿಂಗ್ ಕಂಪನಿ ಅಕೌಂಟಲ್ಲಿ ಏನು ಲೆಡ್ಜರ್ಸ್ ಅಮೌಂಟ್ ಬರುತ್ತೆ ಅಂದರೆ ಅವ್ರ ಟೋಟಲ್ ಪರ್ಚೇಸ್ ಕನ್ಸಿಡರೇಷನನ್ನು ಎಷ್ಟಿದೆ, ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಿದೆ ಅದನ್ನು ಡೆಬಿಟ್ ಸೈಡಲ್ಲಿ ತೊಗೊತೀವಿ ನಾವು. ಫಸ್ಟ್ ನಾವು ಅದನ್ನು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ ಕ್ರೆಡಿಟ್ ಸೈಡಲ್ಲಿ. ಹಾಗಾಗಿ ನಾವಿಲ್ಲಿ
ಡೆಬಿಟ್ ಸೈಡಲ್ಲಿ ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ ತೊಗೊಂಡೆ. ಮತ್ತು ಅದನ್ನು ಯಾವ್ಯಾವ ರೀತಿ ಪೇಮೆಂಟ್ ಮಾಡಿದ್ದೀರಾ, ಪ್ರಿಫರೆನ್ಸ್ ಶೇರಲ್ಲಿ ಪೇಮೆಂಟ್ ಮಾಡಿದರೆ ತೊಗೊತೀವಿ, ಈಕ್ವಿಟಿ ಶೇರಲ್ಲಿ ಪೇಮೆಂಟ್ ಮಾಡಿದರೆ ತೊಗೊತೀವಿ, ಕ್ಯಾಶಲ್ಲಿ ಪೇಮೆಂಟ್ ಮಾಡಿದರೆ ತೊಗೊತೀವಿ. ಕೆಲವು ಟೈಮು ನಿಮ್ಗೆ ಬರೀ ಈಕ್ವಿಟಿ ಶೇರ್ ಅಂತ ಇದ್ದರೆ ಈಕ್ವಿಟಿ ಶೇರ್ ಮಾತ್ರ ತೊಗೊತೀವಿ, ಪ್ರಿಫರೆನ್ಸ್ ಶೇರ್ ಅಥವಾ ಕ್ಯಾಶ್ ಬರೋದಿಲ್ಲ. ಆವಾಗ ನಾನು ಇಲ್ಲಿ ಪಾಸಿಬಲ್ ಈ ಮೂರನ್ನೂ ಫಾರ್ಮೇಟ್ ಆದ್ದರಿಂದ ತೊಗೊಂಡಿದ್ದೀನಿ ಅಷ್ಟೇ. ಕೆಲವು ಟೈಮು ಓನ್ಲಿ ಈಕ್ವಿಟಿ ಶೇರ್ ಅಥವಾ ಕ್ಯಾಶ್ ಬರುತ್ತೆ, ಅಥವಾ ಓನ್ಲಿ ಈಕ್ವಿಟಿ ಶೇರಲ್ಲೇ ಕೊಟ್ಟಿರ್ಬೋದು, ಅಥವಾ ಓನ್ಲಿ ಪ್ರಿಫರೆನ್ಸ್ ಶೇರಲ್ಲೇ ಕೊಟ್ಟಿರ್ಬೋದು. ಆದರೆ ಯಾವ ರೀತಿ ಪೇಮೆಂಟನ್ನು ಮಾಡಿರ್ತಾರೆ ಅವರು ಪರ್ಚೇಸ್ ಕನ್ಸಿಡರೇಷನನ್ನು ಅಷ್ಟನ್ನು ನಾವು ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ದೆನ್ ನೆಕ್ಸ್ಟ್ ಯಾವ ಒಂದು ಇದರಲ್ಲಿ ಲೆಡ್ಜರ್ ಅಕೌಂಟ್ಸ್ ಬರುತ್ತೆ ಅಂತ ನೋಡೋಣ. ಇದರಲ್ಲಿ ನೆಕ್ಸ್ಟ್ ಬಂದು ನಿಮಗೆ ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಬ್ಯಾಂಕ್ ಅಕೌಂಟ್ ಅಂತ ಪ್ರಿಪೇರ್ ಮಾಡಿದಾಗ ನಾವಿಲ್ಲಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ನೋಡಿ, ಓಪನಿಂಗ್ ಬ್ಯಾಲೆನ್ಸ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಷ್ಟು ತೊಗೊತೀವಿ. ದೆನ್ ಮತ್ತು ಇನ್ನೊಂದೇನಪ್ಪ ಅಂದರೆ ಬ್ಯಾಂಕ್ ಅಕೌಂಟು ಆ್ಯಕ್ಚುಲಿ ಈಸಿ, ಏಕೆಂದರೆ ಎಲ್ಲ ಲೆಡ್ಜರ್ ಅಕೌಂಟ್ಸನ್ನು ಫಸ್ಟು ಪ್ರಿಪೇರ್ ಮಾಡಿ ಅದಾದಮೇಲೆ ನಾವು ಲಾಸ್ಟಿಗೆ ಬ್ಯಾಂಕ್ ಅಕೌಂಟ್ ಅಂತೇಳಿ ಪ್ರಿಪೇರ್ ಮಾಡ್ತೀವಿ. ಇದೇಗೆ ಅಂದರೆ ಜಸ್ಟು ಒಂದು ಕ್ರಾಸ್ ಪೋಸ್ಟಿಂಗ್ ಎಂಟ್ರಿ ಇದು. ಇವೇನು ಬೇರೆ ಒಂದು ಲೆಡ್ಜರ್ಸಲ್ಲಿ ಏನು ಡೆಬಿಟ್ ಮಾಡಿದ್ದೀರಾ ಅದೆಲ್ಲ ನಾವಿಲ್ಲಿ ಕ್ರೆಡಿಟ್ ಮಾಡ್ತೀವಿ, ಅಲ್ಲೇನು ಕ್ರೆಡಿಟ್ ಮಾಡಿದ್ದೀರಾ ಇಲ್ಲಿ ನಾವಿಲ್ಲಿ ಡೆಬಿಟ್ ಮಾಡ್ತಾ ಹೋಗ್ತೀವಿ ಅಷ್ಟೇ ನಾವಿಲ್ಲಿ. ಸೊ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ ಅಂತ ನಾವಿಲ್ಲಿ ಏನು ಪ್ರಿಪೇರ್ ಮಾಡ್ತೀವಿ ಇದರಲ್ಲಿ ನೋಡಿ. ಫಸ್ಟು ಓಪನಿಂಗ್ ಬ್ಯಾಲೆನ್ಸ್ ತೊಗೊಳ್ಳಿ, ನಿಮ್ಮ ಎಷ್ಟಿದೆ ಅಮೌಂಟನ್ನು ತೊಗೊಳ್ಳಿ. ದೆನ್ ನೆಕ್ಸ್ಟು ರಿಯಲೈಸೇಷನ್ ಅಕೌಂಟ್. ರಿಯಲೈಸೇಷನ್ ಅಕೌಂಟ್ ಅಂತ ಇಲ್ಲಿ ಯಾಕೆ ತೊಗೊಂಡೆ ನಾನು ಅಂದರೆ ಈಗೇನು ನಿಮ್ಗೆ ಹೇಳಿದೆ ನೋಡಿ, ಅದೇನು ಕ್ರಾಸ್ ಪೋಸ್ಟಿಂಗ್ ಎಂಟ್ರಿ ಅಂತ ಹೇಳಿ. ನೀವು ರಿಯಲೈಸೇಷನ್ ಅಕೌಂಟ್ ನಾವು ಪ್ರಿಪೇರ್ ಮಾಡಿದಾಗ ಅಲ್ಲಿ ಕ್ರೆಡಿಟ್ ಸೈಡಲ್ಲಿ ನಾವು ಬ್ಯಾಂಕ್ ಅಕೌಂಟ್ ಅಂತ ತೊಗೊಂಡಿರ್ತೀವಿ. ಸೊ ಕ್ರೆಡಿಟ್ ಸೈಡಲ್ಲಿ ನಾವು ಅಲ್ಲಿ ತೊಗೊಂಡಿದ್ದಾಗ ಅಲ್ಲಿ ಒಂದು ಕಡೆ ಕ್ರೆಡಿಟ್ ಆಗಿದೆ ಅಂದರೆ ಅದು ಇನ್ನೊಂದು ಎಂಟ್ರಿನಲ್ಲಿ ಅದೇನಾಗುತ್ತೆ ಡೆಬಿಟ್ ಆಗುತ್ತೆ. ಸೊ ನಮ್ಮ ಡಬಲ್ ಎಂಟ್ರಿ ಸಿಸ್ಟಮಲ್ಲಿ ಏನೋ ಒಂದು ಟೈಮ್ ಒಂದು ಅಕೌಂಟಲ್ಲಿ ಕ್ರೆಡಿಟ್ ಆಗಿದೆ ಅಂದರೆ ಅದು ಇನ್ನೊಂದು ಅಕೌಂಟಲ್ಲಿ ಡೆಬಿಟ್ ಆಗಬೇಕು. ಹಾಗಾಗಿ ರಿಯಲೈಸೇಷನ್ ಅಕೌಂಟಲ್ಲಿ ಏನಾಗಿರುತ್ತೆ, ನಿಮ್ಮ ಕ್ರೆಡಿಟ್ ಸೈಡಲ್ಲಿ ನಾವು ಬ್ಯಾಂಕ್ ಅಕೌಂಟ್ ಅಂತ ತೊಗೊಂಡಿರ್ತೀವಿ. ಹಾಗಾಗಿ ನಾವು ಇಲ್ಲಿ ಡೆಬಿಟ್ ಸೈಡಲ್ಲಿ ರಿಯಲೈಸೇಷನ್ ಅಕೌಂಟ್ ಅಂತೇಳಿ ನಾನು ಇಲ್ಲಿ ತೊಗೊಂಡೆ. ದೆನ್ ನೆಕ್ಸ್ಟು ಅಗೈನ್ ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರಿ ಕಂಪ್ನಿ ಅಕೌಂಟ್. ನೋಡಿ ಟ್ರಾನ್ಸ್ಫರಿ ಕಂಪ್ನಿ ಅಕೌಂಟನ್ನು ಪ್ರಿಪೇರ್ ಮಾಡಿರ್ತೀವಲ್ವಾ. ಸೊ ಟ್ರಾನ್ಸ್ಫರಿ ಕಂಪ್ನಿ ಅಕೌಂಟ್ ಅಥವಾ ಇಲ್ಲಿ ಏನು ಪರ್ಚೇಸಿಂಗ್ ಕಂಪನಿ ಅಕೌಂಟ್ ನಾವು ಪ್ರಿಪೇರ್ ಮಾಡಿರ್ತೀವಲ್ಲ, ಅಲ್ಲಿ ಏನಾದರೂ ಕ್ರೆಡಿಟ್ ಸೈಡಲ್ಲಿ ಬ್ಯಾಂಕ್ ಅಥವಾ ಕ್ಯಾಶ್ ಅಕೌಂಟ್ ಅಂತ ಏನಾದರೂ ಬಂದಿದ್ದರೆ ಅದನ್ನು ನಾವಿಲ್ಲಿ ದಟ್ ಈಸ್ ಕ್ರಾಸ್ ಪೋಸ್ಟಿಂಗ್ ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರಿ ಕಂಪನಿ ಅಕೌಂಟ್ ಅಂತ ಹೇಳಿ ತೊಗೊತೀವಿ. ದೆನ್ ನೆಕ್ಸ್ಟ್ ಬಂದು ಇಷ್ಟು ಡೆಬಿಟ್ ಆಯಿತು. ದೆನ್ ಕ್ರೆಡಿಟ್ ಸೈಡಲ್ಲಿ ಅಗೇನ್ ರಿಯಲೈಸೇಷನ್ ಅಕೌಂಟ್. ನಿಮ್ಗೆ ಆಲ್ರೆಡಿ ಹೇಳಿದೆ ನೋಡಿ, ಜಸ್ಟ್ ಬ್ಯಾಂಕ್ ಅಕೌಂಟ್ ಅನ್ನೋದೇನು ಒಂದು ಕ್ರಾಸ್ ಪೋಸ್ಟಿಂಗ್ ಎಂಟ್ರಿ ಅಷ್ಟೇ. ನೀವು ರಿಯಲೈಸೇಷನ್ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಏನಾದರೂ ನೀವು ತೊಗೊಂಡಿದ್ರೆ ಸೊ ಇದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಬ್ಯಾಂಕ್ ಅಕೌಂಟನ್ನು. ಅಂದರೆ ರಿಯಲೈಸೇಷನ್ ಅಕೌಂಟಲ್ಲಿ ನೀವೇನು ಡೆಬಿಟ್ ಸೈಡಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಏನು ತೊಗೊಂಡಿದ್ರಿ ಅದನ್ನು ನಾವಿಲ್ಲಿ ಕ್ರೆಡಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಬಟ್ ಯಾವ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿದ್ದೀನಿ ನಾನು, ರಿಯಲೈಸೇಷನ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಸೊ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಂತ ಹೇಳಿ ತೊಗೊಂಡೆ. ದೆನ್ ನೆಕ್ಸ್ಟು ಇದನ್ನು ಅಷ್ಟೇ, ಅದು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟ್. ನೋಡಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟು ಅಷ್ಟೇ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟೆಲ್ಲ ನಾನೇನು ಪ್ರಿಪೇರ್ ಮಾಡಿರ್ತೀನಿ ಅಲ್ಲಿ ಡೆಬಿಟ್ ಸೈಡಲ್ಲಿ ಕ್ಯಾಶ್ ಅಂತ ಏನಾದರೂ ಇದ್ದರೆ ಅಮೌಂಟ್ ಏನಾದರೂ ಇತ್ತು ಅಂದರೆ ಅದನ್ನು ನಾನು ಇಲ್ಲಿ ಕ್ರಾಸ್ ಎಂಟ್ರಿ ಇಲ್ಲಿ ಕ್ರೆಡಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡ್ತೀನಿ. ದೆನ್ ಅದೇ ಥರ ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್. ನೀವು ಇಲ್ಲಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಿರ್ತೀರಲ್ಲ ಲೆಡ್ಜರ್ ಅಕೌಂಟ್ಸನ್ನು, ಅಲ್ಲಿ ಪ್ರಿಪೇರ್ ಮಾಡಬೇಕಾದ್ರೆ ಡೆಬಿಟ್ ಸೈಡಲ್ಲಿ ಯಾವುದಾದ್ರೂ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಏನಾದರೂ ಇತ್ತು ಅಂದರೆ ಅದನ್ನು ಕ್ರಾಸ್ ಪೋಸ್ಟಿಂಗ್ ಅಲ್ಲಿ ಡೆಬಿಟ್ ಇರೋದನ್ನು ನಾನು ಇಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಏನು ಮಾಡ್ತೀನಿ ಕ್ರೆಡಿಟ್ ಸೈಡಲ್ಲಿ ತೊಗೊತೀನಿ ನಾನಿಲ್ಲಿ ಅಷ್ಟೇ. ನೋಡಿ ಇಷ್ಟಾಗಿ ನಾವು ಇಷ್ಟು ಟೋಟಲ್ ಮಾಡ್ತೀವಿ. ದೆನ್ ಅಂದರೆ ಮೇಯ್ನಾಗಿ ನೋಡಿ ನಿಮಗೆ ಬ್ಯಾಂಕ್ ಅಕೌಂಟಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದಂತೆ ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ ಎರಡೂ ಒಂದೇ ಅದು. ಸೊ ಇಲ್ಲಿ ಕ್ಯಾಶ್ ಅಕೌಂಟನ್ನು ತೊಗೊಂಡಾಗ ಏನೋ ದಟ್ ಈಸ್ ಡೆಬಿಟ್ ವಾಟ್ ಕಮ್ಸ್ ಇನ್ ಆ್ಯಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮಗೆ ಇಲ್ಲಿ ಏನು ಓಪನಿಂಗ್ ಬ್ಯಾಲೆನ್ಸ್ ಇತ್ತು ಅದನ್ನು ತೊಗೊಂಡೆ, ಮತ್ತು ಏನೆಲ್ಲ ಎಂಟ್ರೀಸ್ ನಮಗೆ ಬರ್ತಾ ಇದೆ, ಏನೆಲ್ಲ ನಮಗೆ ಕ್ಯಾಶ್ ನಾವು ರಿಸೀವ್ ಮಾಡ್ಕೊತಾ ಇದ್ದೀವಿ ಸೊ ಅದೆಲ್ಲ ನಾವಿಲ್ಲಿ ಡೆಬಿಟ್ ಮಾಡ್ಕೊತೀವಿ. ನೋಡಿ ನಿಮ್ಮ ಪ್ರಾಬ್ಲಮಲ್ಲಿ ಏನೆಲ್ಲ ಇನ್ ಕೇಸು ಅಸೆಟ್ಸ್ ಇದ್ದರೆ ನಾವು ಅದನ್ನು ಸೇಲ್ ಮಾಡ್ತೀವಿ. ಸೊ ಅಸೆಟ್ಸನ್ನು ಸೇಲ್ ಮಾಡಿದಾಗ ಏನಾಗುತ್ತೆ ನಾವು ಕ್ಯಾಶನ್ನು ರಿಸೀವ್ ಮಾಡ್ಕೊತೀವಿ. ಹಾಗಾಗಿ ಅದನ್ನು ನಾವು ಡೆಬಿಟ್ ಸೈಡ್ಗೆ
ಎಂಟ್ರಿನ ಪೋಸ್ಟಿಂಗ್ ಮಾಡ್ತಾ ಹೋಗ್ತೀವಿ. ಇನ್ ಕೇಸ್ ನಮಗೆ ಪರ್ಚೇಸ್ ಕನ್ಸಿಡರೇಷನನ್ನು ಕ್ಯಾಶಲ್ಲಿ ಕೊಟ್ಟಿದ್ರು ಆವಾಗಲೂ ಸಹ ನಾವು ಕ್ಯಾಶನ್ನ ರಿಸೀವ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಇಲ್ಲಿ ಅದು ಯಾವ ಅಕೌಂಟಿಂದ ಟ್ರಾನ್ಸ್ಫರ್ ಆಗಿದೆ ಆ ಎಂಟ್ರಿನ ನಾನಿಲ್ಲಿ ಪೋಸ್ಟಿಂಗ್ ಮಾಡ್ತೀನಿ ಅಷ್ಟೇ ನಾನಿಲ್ಲಿ. ಸೊ ಹಾಗಾಗಿ ಇಲ್ಲಿ ನಮಗೇನೆಲ್ಲ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಕ್ಯಾಶನ್ನು ಅದನ್ನೆಲ್ಲ ಡೆಬಿಟ್ ಮಾಡಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ದೆನ್ ನೆಕ್ಸ್ಟ್ ಕ್ರೆಡಿಟ್ ಸೈಡಲ್ಲಿ ನಾವೇನೆಲ್ಲ ಪೇಮೆಂಟ್ ಮಾಡಿರ್ತೀವಿ ನೋಡಿ. ರಿಯಲೈಸೇಷನ್ ಅಕೌಂಟ್ 2 ಸತಿ ಬರ್ಬೋದು. ಕೆಲವು ಸತಿ ಡೆಬಿಟ್ ಎಕ್ಸ್ಪೆನ್ಸಸ್ಸನ್ನು ಅವರು ಪೇ ಮಾಡಿರ್ತಾರೆ. ಇವರು ಯಾರು ಟ್ರಾನ್ಸ್ಫರಾರ್ ಕಂಪನಿಯವರು ಏನು ಎಕ್ಸ್ಪೆನ್ಸಸ್ಸನ್ನು ಪೇ ಮಾಡಿರ್ತಾರೆ ಆ ಎಂಟ್ರಿನ ನಾವಿಲ್ಲಿ ತೊಗೊತೀವಿ. ಯಾಕೆಂದರೆ ಇಲ್ಲಿ ಕ್ಯಾಶನ್ನು ಪೇ ಮಾಡಿರೋದ್ರಿಂದ ಈ ಎಂಟ್ರಿನ ನಾವಿಲ್ಲಿ ತೊಗೊತೀವಿ. ಸೊ ಅದೇ ಥರ ಯಾವುದಾದ್ರೂ ಲೈಬಿಲಿಟೀಸನ್ನು ಏನಾದರೂ ಪೇ ಮಾಡಿದರೆ, ಸೊ ಲೈಬಿಲಿಟೀಸ್ ಪೇ ಮಾಡಿದ್ರು ನೋಡಿ ಇನ್ನೊಂದು ಸತಿ ರಿಯಲೈಸೇಷನ್ ಅಕೌಂಟ್ ಅಂತ ಬರ್ಬೋದು ಇದರಲ್ಲಿ. ಅಂದರೆ ಅಗೇನ್ ಇದನ್ನು ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಪ್ರಾಬ್ಲಮಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇ ಮಾಡಿದರೆ ನಾವು ಇಲ್ಲಿ ಕ್ರೆಡಿಟ್ ಸೈಡ್ ಪೇಮೆಂಟ್ ಆದ್ದರಿಂದ ತೊಗೊಂಡೆ. ಅದೇ ರೀತಿ ಲೈಬಿಲಿಟೀಸನ್ನು ಪೇ ಮಾಡಿದರೆ ಮತ್ತೆ ಅಗೈನ್ ತಿರ್ಗಾನು ಬೈ ರಿಯಲೈಸೇಷನ್ ಅಕೌಂಟ್ ಅಂತೇಳಿ ಮತ್ತೆ ತೊಗೊತೀವಿ ನಾವಿಲ್ಲಿ. ಮತ್ತು ಇದನ್ನು ಅಷ್ಟೇ ನೋಡಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಕೌಂಟಿಗೆ ನಾವೇನು ಸೆಟ್ಲ್ ಮಾಡಬೇಕಾದ್ರೆ ಅವ್ರಿಗೇನಾದರೂ ಕ್ಯಾಶಲ್ಲಿ ಕೊಟ್ಟಿದ್ರೆ ಸೊ ಆ ಎಂಟ್ರಿನ ನಾವಿಲ್ಲಿ ತೊಗೊತೀವಿ. ಅದೇ ಥರ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ಗೂ ಅಷ್ಟೇ. ಜಸ್ಟ್ ನೋಡಿ ನಿಮ್ಮ ಪ್ರಾಬ್ಲಮಲ್ಲಿ ಏನೆಲ್ಲ ರಿಸಿಪ್ಟ್ಸ್ ಬರುತ್ತೆ ನಮಗೆ ಕ್ಯಾಶು ಅದೆಲ್ಲ ನಾವು ಡೆಬಿಟ್ ಮಾಡಿ, ಸೊ ನಾವು ಏನೆಲ್ಲ ಪೇಮೆಂಟ್ ಮಾಡಿರ್ತೀವಿ ಅದೆಲ್ಲವನ್ನು ನಾವು ಕ್ರೆಡಿಟ್ ಮಾಡಿರ್ತೀವಿ ನೋಡಿ. ಇಷ್ಟು ಲೆಡ್ಜರ್ ಅಕೌಂಟ್ಸ್ ಬರುತ್ತೆ. ಸೊ ಮೇಜರ್ ಒಂದು 5 ಲೆಡ್ಜರ್ ಅಕೌಂಟ್ಸನ್ನು ನೀವು ಪ್ರಿಪೇರ್ ಮಾಡಲೇಬೇಕಾಗಿ ಬರುತ್ತೆ ನೋಡಿ. ಇಷ್ಟು ನಿಮಗೆ ಜಸ್ಟ್ ಒಂದು ಫಾರ್ಮೇಟ್ ಅಷ್ಟೇ. ಮ್ಯಾಕ್ಸಿಮಮ್ ಎಂಟ್ರೀಸನ್ನು ನಾನಿಲ್ಲಿ ಕವರ್ ಮಾಡಿದ್ದೀನಿ. ಇನ್ನು ರಿಮೈನಿಂಗ್ ನಿಮ್ಮ ಒಂದು ಪ್ರಾಬ್ಲಮಲ್ಲಿ ಏನು ಕೊಟ್ಟಿರ್ತಾರೆ ಆ ಬೇಸ್ ಮೇಲೆ ನಾವು ಎಂಟ್ರೀಸನ್ನು ಲೆಡ್ಜರ್ ಅಕೌಂಟ್ಸನ್ನು ಪೋಸ್ಟಿಂಗ್ಸನ್ನು ಮಾಡಬೇಕಾಗುತ್ತೆ. ಆದರೆ ಅಟ್ಲೀಸ್ಟ್ ನಿಮಗೆ ಪ್ರಿಪೇರ್ ಲೆಡ್ಜರ್ ಅಕೌಂಟ್ಸ್ ಅಂದಾಗ ಇಷ್ಟು ಈ ಒಂದು 5 ಲೆಡ್ಜರ್ ಅಕೌಂಟ್ಸನ್ನು ನೀವು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ ನೋಡಿ. ಎಷ್ಟು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ನಿಮ್ಗೇನಾದರೂ ಡೌಟ್ ಇದ್ದರೆ ನನಗೆ ವಾಟ್ಸಪ್ ಗ್ರೂಪಲ್ಲಿ ಹಾಕಿ ಅಥವಾ ಕಾಮೆಂಟ್ ಮಾಡಾದರೂ ಕೇಳಿ. ಓಕೆ, ಥ್ಯಾಂಕ್ ಯು.